ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ಜಿಲ್ಲೆ. ಯಾಕಂದರೆ ಇಲ್ಲಿಯ ಪರಿಸರ ಇರ್ಬೋದು, ಇಲ್ಲಿಯ ವಾತಾವರಣ ಇರ್ಬೋದು, ಎಲ್ಲವೂ ಕೂಡ ಜನರಿಗೆ ಖುಷಿ ಕೊಡುವಂಥದ್ದು. ಹಾಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಉಡುಪಿಯ ಕಡೆಗೆ ದೇಶ ವಿದೇಶದಿಂದ ಕೂಡ ಬರ್ತಾರೆ. ಆದರೆ ಸದ್ಯಕ್ಕೆ ಇರುವಂಥ ಆತಂಕ ಏನು ಅಂತ ಹೇಳಿದರೆ, ಉಡುಪಿಯಲ್ಲೂ ಕೂಡ ವಾಯುಮಾಲಿನ್ಯ ಆಗಿರುವಂಥದ್ದು. ಬೆಂಗಳೂರನ್ನು ಮೀರಿಸುವ ಮಟ್ಟಕ್ಕೆ ಉಡುಪಿಯಲ್ಲೂ ಕೂಡ ವಾಯುಮಾಲಿನ್ಯ ಆಗಿದೆ ಅನ್ನುವಂಥ ಒಂದು ಆತಂಕಕಾರಿ ಅಂಶ ಹೊರಗೆ ಬಿದ್ದಿರುವಂಥದ್ದು ನಾವು ಗಮನಿಸ್ಬೋದು. ನೋಡುವಾಗ ಮಾಮೂಲಿಯಾಗಿ ಇದೆ, ಯಾಕಂದರೆ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನುವಂಥ ರೀತಿಯಲ್ಲಿ ಗೋಚರ ಆಗ್ತದೆ. ಆದರೆ ಸದ್ಯಕ್ಕೆ ಒಂದು ಅಂಶ ಹೊರಬಿದ್ದಿರುವಂಥದ್ದು, ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣಾ ಮಂಡಳಿ ವಾಯು ಗುಣಮಟ್ಟದ ಸೂಚ್ಯಾಂಕದ ಪ್ರಕಾರ ಉಡುಪಿಯ ಈ ಗುಣಮಟ್ಟ ಇಲ್ಲ, ವಾಯುವಿನ ಗಾಳಿಯ ಗುಣಮಟ್ಟ ಇಲ್ಲ ಅನ್ನುವಂಥದ್ದು, ಅದಕ್ಕಿಂತ ಕಳಪೆ ಮಟ್ಟದಲ್ಲಿ ಇದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಪರಿಸರ ಸಂಗಮ ಅನ್ನುವಂಥ ಒಂದು ವೇದಿಕೆ ಈ ಬಗ್ಗೆ ದೂರನ್ನು ಕೂಡ ಉಡುಪಿ ನಗರ ಆಯುಕ್ತರಿಗೆ ದೂರನ್ನು ಕೂಡ ನೀಡಿರುವಂಥದ್ದು, ಸವಿವರಾದ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ಗುಣಮಟ್ಟ ಕಳಪೆ ಆಗಿದೆ ಅನ್ನುವಂಥ ಅಂಶವನ್ನು ಕೂಡ ಬರೆದಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದಷ್ಟು ಗಣ್ಯರ ಸಹಿಯನ್ನು ತಗೊಂಡು ಒಂದು ಪತ್ರವನ್ನು ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ ಕೂಡ ರವಾನಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆದರೆ ನಾವು ಉಡುಪಿ ಅಂತ ಗಮನಿಸಿದರೆ ಸಾಕಷ್ಟು ಅರಣ್ಯ ಪ್ರದೇಶ ಇರುವಂಥದ್ದು, ಮಲೆನಾಡಿನ ತಪ್ಪಲು ಪ್ರದೇಶ, ಜೊತೆಗೆ ಸಮುದ್ರ, ಸಾಕಷ್ಟು ಮಳೆ ಬರ್ತದೆ. ಈ ಎಲ್ಲವನ್ನು ನಾವು ಗಮನಿಸಿದೆ. ಯಾಕೆ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಉಡುಪಿಯಲ್ಲಿ ಈ ರೀತಿಯ ಗಾಳಿಯ ಮಟ್ಟದಲ್ಲಿ ಒಂದಷ್ಟು ಕಲುಷಿತವಾಗಿ ಪ್ರಮಾಣದ ಅಂಶಗಳು ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ಕೂಡ ಇನ್ನೂ ಒಂದಷ್ಟು ಪರೀಕ್ಷೆಯಿಂದ ಹೊರಬರಬೇಕಿದೆ. ಆದರೆ ಸದ್ಯಕ್ಕೆ ಇರುವಂಥ ಆತಂಕ, ಒಂದು ಕಡೆಯಿಂದ UPCLನ ಕಲ್ಲಿದ್ದಲು ಆಧಾರಿತವಾದಂಥ ಒಂದು ಕಾರ್ಖಾನೆ ಇದೆ, ಅದರಿಂದ ಬರುವಂಥ ಹೊಗೆ ಕೂಡ ಒಂದು ಪರಿಸರ ಮಾಲಿನ್ಯಕ್ಕೆ ಕಾರಣ ಅನ್ನುವಂಥ ಹೋರಾಟಗಳು ಈ ಹಿಂದೆಯೂ ಕೂಡ ನಡೀತಾ ಇತ್ತು. ಸದ್ಯಕ್ಕೆ ಅದು ಕೂಡ ಒಂದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯ ಕಾಮಗಾರಿಗಳು ಕೂಡ ಉಡುಪಿಯಲ್ಲಿ ನಡೆಯುತ್ತಾ ಇರುವಂಥದ್ದು, ಜೊತೆಗೆ ಬೇರೆ ಬೇರೆ ಕಾರ್ಖಾನೆಗಳು ಕೂಡ ಕಾರ್ಯಾಚರಿಸ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಈ ರೀತಿಯ ಒಂದು ಪರಿಸರದ ಒಂದು ಕಳಪೆಯ ಗಾಳಿಯ ಗುಣಮಟ್ಟಕ್ಕೆ ಕಾರಣ ಆಗಿರುವಂಥದ್ದು ಅನ್ನುವಂಥದ್ದು. ಸುಮಾರು PA2.5ನಷ್ಟು ಏನು ಅದು ಮೈಕ್ರೋನ್ಗಳಷ್ಟು ಕಡಿಮೆ, ಅಂದರೆ ಅದಕ್ಕಿಂತ ಲೆವೆಲ್ನಲ್ಲಿ ಕಮ್ಮಿ ಗುಣಮಟ್ಟವನ್ನು ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದು ರೀತಿಯ ಅಪಾಯವನ್ನು ಉಡುಪಿಯ ಜನ ಎದುರಿಸುವಂತಾಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಯಾರು ಅನಾರೋಗ್ಯ ಪೀಡಿತರಿದ್ದಾರೆ ಮತ್ತು ವಯೋವೃದ್ಧರಿದ್ದಾರೆ, ಅವರಿಗೆ ಹೆಚ್ಚು ಶ್ವಾಸಕೋಶದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ಕಾರಣ ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಅವರು ಮಾಸ್ಕನ್ನು ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಅನ್ನುವಂಥ ಒಂದು ಆತಂಕಕಾರಿ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಸದ್ಯ ಪರಿಸರ ಸಂಗಮ ಅನ್ನುವಂಥ ವೇದಿಕೆ ಈಗಾಗಲೇ ಒಂದಷ್ಟು ಸಲಹೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಏನು ಅಂತ ಹೇಳಿದರೆ, ಒಂದಷ್ಟು ಗಿಡ ಮರಗಳನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು, ಜೊತೆಗೆ ಬಿದಿರನ್ನು ಬೆಳೆಸಬೇಕು. ಈ ರೀತಿ ಮಾಡಿದಲ್ಲಿ ಪರಿಸರದ ವಾಯುವಿನ ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಸರ್ಕಾರ ಇರ್ಬೋದು, ನಗರಸಭೆ ಇರ್ಬೋದು, ಸ್ಥಳೀಯ ಆಡಳಿತಗಳು ಈ ಕಡೆಗೆ ಗಮನ ಹರಿಸಬೇಕು. ಸಾಕಷ್ಟು ಗಿಡ ಮರಗಳನ್ನು ನೆಡುವುದರ ಜೊತೆಗೆ ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ಗಳನ್ನು ಸುಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ತ್ಯಾಜ್ಯಗಳನ್ನು ಸುಡುವಂಥ ಕೆಲಸವನ್ನು ಮಾಡಬಾರ್ದು. ಈ ರೀತಿ ಮಾಡಿದರೆ ಇನ್ನಷ್ಟು ಕಲುಷಿತಗೊಳ್ತದೆ ವಾತಾವರಣ, ಅದರಿಂದ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ. ಅದರ ಬದಲಾಗಿ ಬಿದಿರಿನ ಗಿಡಗಳನ್ನು, ಮರ ಗಿಡಗಳನ್ನು ನೆಡುವಂಥದ್ದು ಮತ್ತು ಅದನ್ನು ಪೋಷಿಸುವಂಥ ಕೆಲಸವನ್ನು ಮಾಡಿದರೆ ಮತ್ತು ಈ ಮಾಲಿನ್ಯಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ಕೂಡ ಸರ್ಕಾರ ಒಂದಷ್ಟು ಪರೀಕ್ಷೆಗೆ ವಾಯುವನ್ನು ಒಳಪಡಿಸಿ ಅದರಿಂದ ಏನು ಅದಕ್ಕೆ ಕಾರಣ ಆಗಿದೆ ಅನ್ನುವಂಥ ಅಂಶವನ್ನು ಕೂಡ ಪತ್ತೆ ಹಚ್ಚಬೇಕು ಅನ್ನುವಂಥ ಕೂಡ ಬೇಡಿಕೆಯನ್ನು ಕೂಡ ವೇದಿಕೆ ಇಟ್ಟಿರುವಂಥದ್ದು. ಒಟ್ಟಿನಲ್ಲಿ ಉಡುಪಿಯ ಜನರಿಗೆ ಒಂದು ರೀತಿಯ ಆತಂಕ ಆದರೆ, ಉಡುಪಿಗೆ ಬರುವಂಥ ಪ್ರವಾಸಿಗರಿಗೂ ಕೂಡ ಈ ವಾಯು ಮಾಲಿನ್ಯದ ಸಮಸ್ಯೆ ಒಂದಷ್ಟು ಆತಂಕವನ್ನು ಸೃಷ್ಟಿಸಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ಜಿಲ್ಲೆ. ಯಾಕಂದರೆ ಇಲ್ಲಿಯ ಪರಿಸರ ಇರ್ಬೋದು, ಇಲ್ಲಿಯ ವಾತಾವರಣ ಇರ್ಬೋದು, ಎಲ್ಲವೂ ಕೂಡ ಜನರಿಗೆ ಖುಷಿ ಕೊಡುವಂಥದ್ದು. ಹಾಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಉಡುಪಿಯ ಕಡೆಗೆ ದೇಶ ವಿದೇಶದಿಂದ ಕೂಡ ಬರ್ತಾರೆ. ಆದರೆ ಸದ್ಯಕ್ಕೆ ಇರುವಂಥ ಆತಂಕ ಏನು ಅಂತ ಹೇಳಿದರೆ, ಉಡುಪಿಯಲ್ಲೂ ಕೂಡ
ವಾಯು ಮಾಲಿನ್ಯ ಆಗಿರುವಂಥದ್ದು ಬೆಂಗಳೂರನ್ನು ಮೀರಿಸುವ ಮಟ್ಟಕ್ಕೆ ಉಡುಪಿಯಲ್ಲೂ ಕೂಡ ವಾಯು ಮಾಲಿನ್ಯ ಆಗಿದೆ ಅನ್ನುವಂಥ ಒಂದು ಆತಂಕಕಾರಿ ಅಂಶ ಹೊರಗೆ ಬಿದ್ದಿರುವಂಥದ್ದು ನಾವು ಗಮನಿಸ್ಬೋದು. ನೋಡುವಾಗ ಮಾಮೂಲಿಯಾಗಿ ಇದೆ, ಯಾಕಂದರೆ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನುವಂಥ ರೀತಿಯಲ್ಲಿ ಗೋಚರ ಆಗ್ತದೆ. ಆದರೆ ಸದ್ಯಕ್ಕೆ ಒಂದು ಅಂಶ ಹೊರಬಿದ್ದಿರುವಂಥದ್ದು ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣಾ ಮಂಡಳಿ ವಾಯು ಗುಣಮಟ್ಟದ ಸೂಚ್ಯಾಂಕದ ಪ್ರಕಾರ ಉಡುಪಿಯ ಈ ಗುಣಮಟ್ಟ ಇಲ್ಲ, ವಾಯುವಿನ ಗಾಳಿಯ ಗುಣಮಟ್ಟ ಇಲ್ಲ ಅನ್ನುವಂಥದ್ದು, ಅದಕ್ಕಿಂತ ಕಳಪೆ ಮಟ್ಟದಲ್ಲಿ ಇದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಪರಿಸರ ಸಂಗಮ ಅನ್ನುವಂಥ ಒಂದು ವೇದಿಕೆ ಈ ಬಗ್ಗೆ ದೂರನ್ನು ಕೂಡ ಉಡುಪಿ ನಗರ ಆಯುಕ್ತರಿಗೆ ದೂರನ್ನು ಕೂಡ ನೀಡಿರುವಂಥದ್ದು, ಸವಿವರಾದ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ಗುಣಮಟ್ಟ ಕಳಪೆ ಆಗಿದೆ ಅನ್ನುವಂಥ ಅಂಶವನ್ನು ಕೂಡ ಬರೆದಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದಷ್ಟು ಗಣ್ಯರ ಸಹಿಯನ್ನು ತಗೊಂಡು ಒಂದು ಪತ್ರವನ್ನು ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ ಕೂಡ ರವಾನಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆದರೆ ನಾವು ಉಡುಪಿ ಅಂತ ಗಮನಿಸಿದರೆ ಸಾಕಷ್ಟು ಅರಣ್ಯ ಪ್ರದೇಶ ಇರುವಂಥದ್ದು, ಮಲೆನಾಡಿನ ತಪ್ಪಲು ಪ್ರದೇಶ, ಜೊತೆಗೆ ಸಮುದ್ರ, ಸಾಕಷ್ಟು ಮಳೆ ಬರ್ತದೆ. ಈ ಎಲ್ಲವನ್ನು ನಾವು ಗಮನಿಸಿದೆ. ಯಾಕೆ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಉಡುಪಿಯಲ್ಲಿ ಈ ರೀತಿಯ ಗಾಳಿಯ ಮಟ್ಟದಲ್ಲಿ ಒಂದಷ್ಟು ಕಲುಷಿತವಾಗಿ ಪ್ರಮಾಣದ ಅಂಶಗಳು ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ಕೂಡ ಇನ್ನೂ ಒಂದಷ್ಟು ಪರೀಕ್ಷೆಯಿಂದ ಹೊರಬರಬೇಕಿದೆ. ಆದರೆ ಸದ್ಯಕ್ಕೆ ಇರುವಂಥ ಆತಂಕ ಒಂದು ಕಡೆಯಿಂದ UPCLನ ಕಲ್ಲಿದ್ದಲು ಆಧಾರಿತವಾದಂಥ ಒಂದು ಕಾರ್ಖಾನೆ ಇದೆ, ಅದರಿಂದ ಬರುವಂಥ ಹೊಗೆ ಕೂಡ ಒಂದು ಪರಿಸರ ಮಾಲಿನ್ಯಕ್ಕೆ ಕಾರಣ ಅನ್ನುವಂಥ ಹೋರಾಟಗಳು ಈ ಹಿಂದೆಯೂ ಕೂಡ ನಡೀತಾ ಇತ್ತು. ಸದ್ಯಕ್ಕೆ ಅದು ಕೂಡ ಒಂದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯ ಕಾಮಗಾರಿಗಳು ಕೂಡ ಉಡುಪಿಯಲ್ಲಿ ನಡೆಯುತ್ತಾ ಇರುವಂಥದ್ದು, ಜೊತೆಗೆ ಬೇರೆ ಬೇರೆ ಕಾರ್ಖಾನೆಗಳು ಕೂಡ ಕಾರ್ಯಾಚರಿಸ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಈ ರೀತಿಯ ಒಂದು ಪರಿಸರದ ಒಂದು ಕಳಪೆಯ ಗಾಳಿಯ ಗುಣಮಟ್ಟಕ್ಕೆ ಕಾರಣ ಆಗಿರುವಂಥದ್ದು ಅನ್ನುವಂಥದ್ದು. ಸುಮಾರು PA 2.5ನಷ್ಟು ಏನು ಅದು ಮೈಕ್ರೋನ್ಗಳಷ್ಟು ಕಡಿಮೆ, ಅಂದರೆ ಅದಕ್ಕಿಂತ ಲೆವೆಲ್ನಲ್ಲಿ ಕಮ್ಮಿ ಗುಣಮಟ್ಟವನ್ನು ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದು ರೀತಿಯ ಅಪಾಯವನ್ನು ಉಡುಪಿಯ ಜನ ಎದುರಿಸುವಂತಾಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಯಾರು ಅನಾರೋಗ್ಯ ಪೀಡಿತರಿದ್ದಾರೆ ಮತ್ತು ವಯೋವೃದ್ಧರಿದ್ದಾರೆ, ಅವರಿಗೆ ಹೆಚ್ಚು ಶ್ವಾಸಕೋಶದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ಕಾರಣ ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಅವರು ಮಾಸ್ಕನ್ನು ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಅನ್ನುವಂಥ ಒಂದು ಆತಂಕಕಾರಿ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಸದ್ಯ ಪರಿಸರ ಸಂಗಮ ಅನ್ನುವಂಥ ವೇದಿಕೆ ಈಗಾಗಲೇ ಒಂದಷ್ಟು ಸಲಹೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಏನು ಅಂತ ಹೇಳಿದರೆ, ಒಂದಷ್ಟು ಗಿಡ ಮರಗಳನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು, ಜೊತೆಗೆ ಬಿದಿರನ್ನು ಬೆಳೆಸಬೇಕು. ಈ ರೀತಿ ಮಾಡಿದಲ್ಲಿ ಪರಿಸರದ ವಾಯುವಿನ ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಸರ್ಕಾರ ಇರ್ಬೋದು, ನಗರಸಭೆ ಇರ್ಬೋದು, ಸ್ಥಳೀಯ ಆಡಳಿತಗಳು ಈ ಕಡೆಗೆ ಗಮನ ಹರಿಸಬೇಕು. ಸಾಕಷ್ಟು ಗಿಡ ಮರಗಳನ್ನು ನೆಡುವುದರ ಜೊತೆಗೆ ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ಗಳನ್ನು ಸುಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ತ್ಯಾಜ್ಯಗಳನ್ನು ಸುಡುವಂಥ ಕೆಲಸವನ್ನು ಮಾಡಬಾರ್ದು. ಈ ರೀತಿ ಮಾಡಿದರೆ ಇನ್ನಷ್ಟು ಕಲುಷಿತಗೊಳ್ತದೆ ವಾತಾವರಣ, ಅದರಿಂದ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ. ಅದರ ಬದಲಾಗಿ ಬಿದಿರಿನ ಗಿಡಗಳನ್ನು, ಮರ ಗಿಡಗಳನ್ನು ನೆಡುವಂಥದ್ದು ಮತ್ತು ಅದನ್ನು ಪೋಷಿಸುವಂಥ ಕೆಲಸವನ್ನು ಮಾಡಿದರೆ ಮತ್ತು ಈ ಮಾಲಿನ್ಯಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ಕೂಡ ಸರ್ಕಾರ ಒಂದಷ್ಟು ಪರೀಕ್ಷೆಗೆ ವಾಯುವನ್ನು ಒಳಪಡಿಸಿ ಅದರಿಂದ ಏನು ಅದಕ್ಕೆ ಕಾರಣ ಆಗಿದೆ ಅನ್ನುವಂಥ ಅಂಶವನ್ನು ಕೂಡ ಪತ್ತೆ ಹಚ್ಚಬೇಕು ಅನ್ನುವಂಥ ಕೂಡ ಬೇಡಿಕೆಯನ್ನು ಕೂಡ ವೇದಿಕೆ ಇಟ್ಟಿರುವಂಥದ್ದು. ಒಟ್ಟಿನಲ್ಲಿ ಉಡುಪಿಯ ಜನರಿಗೆ ಒಂದು ರೀತಿಯ ಆತಂಕ ಆದರೆ, ಉಡುಪಿಗೆ ಬರುವಂಥ ಪ್ರವಾಸಿಗರಿಗೂ ಕೂಡ ಈ ವಾಯು ಮಾಲಿನ್ಯದ ಸಮಸ್ಯೆ ಒಂದಷ್ಟು ಆತಂಕವನ್ನು ಸೃಷ್ಟಿಸಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.